ಎಲ್ರಿಗೂ ನಮಸ್ಕಾರ. ವಿಶ್ವದ ಅತಿ ದೊಡ್ಡ ಪಾಕವಿಧಾನ ಅದುವೇ ನಮ್ಮ ಅಮೂಲ್ ಅವರದ್ದು ಪಾಕವಿಧಾನ. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೈವ್ ಕುಕಿಂಗ್ ಶೋ ಇನ್ ದ ವರ್ಲ್ಡ್. ಸೊ ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದರೆ ಮಿಲ್ಕ್ ಮಿಠಾಯಿ. ತುಂಬ ಈಸಿ ಇದೆ ಆ್ಯಂಡ್ ಇನ್ಸ್ಟ್ಯಾಂಟಾಗಿ ಮಾಡ್ಬೋದು, 10 to 15 ಮಿನಿಟ್ಸಲ್ಲಿ. ಅದನ್ನು ನಾನು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಅಮೂಲ್ ಅವರ ಹಾಲು, ಅಮೂಲ್ ಮಿಲ್ಕ್, ಅಮೂಲ್ ಅವ್ರದ್ದು ಮಿಲ್ಕ್ ಪೌಡರ್ ನನ್ನ ಫೇವ್ರೇಟ್ ಇದು, ಆ್ಯಂಡ್ ಅಮೂಲ್ ಅವರ ತುಪ್ಪ. ಸೊ ವೆರಿ ಸಿಂಪಲ್. ನಾನು ಹೇಳ್ದಂಗೆ ಫಸ್ಟು ಹಾಲು ಕಾಯಿಸ್ಕೊಂಬರೋಣ. ಹಾಲು ಚೆನ್ನಾಗಿ ಕಾದು ತಿಕ್ ಆಗೋ ತನಕ ಕಾಯಬೇಕು. ಸೊ ಯಾರ್ಯಾರು ನನ್ನ ಶೋನ ಲೈವ್ ಜಾಯ್ನ್ ಆಗಿದ್ರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಾಚ್ ಮಾಡ್ತಾರೆ. ಇನ್ ಕೇಸ್ ಯಾರ್ಯಾರಿಗೆ ಲೈವ್ ಜಾಯ್ನ್ ಆಗಲಿಲ್ಲ, ಸೊ ಈ ರೆಸಿಪಿ ಇರುತ್ತೆ ಅಮೂಲ್ ಪೇಜಲ್ಲಿ. ಸೊ ದಯವಿಟ್ಟು ವಾಚ್ ಮಾಡಿ. ಅರ್ಧ ಸ್ಪೂನ್ ಅಷ್ಟೇ ನಾನು ನೀರು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ಹಾಲು ಪ್ಯಾಕೆಟಲ್ಲಿರೋದು. ಸೊ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿದೆ, ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸೊ ಅಮೂಲ್ ಅವರ ಹಾಲು, ಅಮೂಲ್ ಅವರ ಮಿಲ್ಕ್ ಪೌಡರ್ ಆ್ಯಂಡ್ ಸ್ವಲ್ಪ ಅಮೂಲ್ ಅವರ ತುಪ್ಪ ಬೇಕಾಗುತ್ತೆ. ಸೊ ಇದನ್ನು ಲಾಸ್ಟಲ್ಲಿ ಬ್ಲೆಂಡ್ ಮಾಡೋಕ್ಕೆ ಸಿಲ್ವರ್ ಲೀಫ್ ಬೇಕು, ಬಟ್ ನಂಗೆ ಸಿಲ್ವರ್ ಲೀಫ್ ಸಿಗಲಿಲ್ಲ. ಅದಕ್ಕೆ ಶುಗರ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ, ಜಸ್ಟ್ ಫಾರ್ ಅ ಸ್ಪ್ರಿಂಕಲ್ಗಷ್ಟೇ. ಆಮೇಲೆ ಶುಗರ್, ನಾನು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಹಾಲು ಕುದ್ದು ಆದಮೇಲೆ ಎಷ್ಟು ಶುಗರ್ ಹಾಕಬೇಕು ಅಂತ ಹೇಳ್ತೀನಿ, ಅಷ್ಟೊಂದು ಮೆಜರ್ಮೆಂಟ್ ಮಾಡಿ ಇಟ್ಕೊಂಬಿಡಿ. ಸೊ ಮಿಲ್ಕ್ ಮಿಠಾಯಿ ಯೂಶ್ವಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಬಿಕಾಸ್ ಇದರಲ್ಲಿ ಹೈಯೆಸ್ಟ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪೌಡರೇ ಇರೋದು. ಶುಗರ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ. ನಾನೊಂದು 1/2 ಕಪ್ ಎತ್ತಿಟ್ಕೊಂಡಿರ್ತೀನಿ. ಸೊ ಅಮೂಲ್ ಅವರ ಈ ಸೊ ಬ್ರೌನ್ ಶುಗರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ಶುಗರ್ ಯೂಸ್ ಮಾಡೋರು ಮಾಡ್ಬೋದು. ಸೊ ಒಂದು ಅರ್ಧ ಕಪ್ ಶುಗರ್ನ ನಾನು ಎತ್ತಿಟ್ಕೊಂಡಿರ್ತೀನಿ. ಸೊ ಸ್ವಲ್ಪ ಶುಗರ್ ಪೌಡರ್ ಇಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಸ್ಪ್ರಿಂಕಲ್ ಮಾಡಿದ್ದೀನಿ. ಸೊ ಹಾಲು ಚೆನ್ನಾಗಿ ಕುದಿಲಿ. ಕುದೀತಾ ಇರುವಾಗ ಸಿಗ್ತಾ ಇರೋದ್ರಿಂದ ಇಟ್ ಈಸ್ ವೆರಿ ಈಸಿ. ಖಾಲಿ ಡೈರಿ ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ನಾವು ಕಿಚನಲ್ಲಿ ಯೂಸ್ ಮಾಡುವ ಸಾಕಷ್ಟು ಪದಾರ್ಥಗಳು ಅಮೂಲ್ ಅವ್ರದ್ದು ಸಿಗ್ತಾ ಇದೆ. ಸೊ ಜಾಸ್ತಿ ಅಮೂಲ್ ಅವ್ರದ ಪ್ರಾಡಕ್ಟ್ನ ಯೂಸ್ ಮಾಡಿ, ಬಿಕಾಸ್ ಇಸ್ ನಮ್ಮ ಟ್ರೆಡಿಷ್ನಲ್ ಪ್ರಾಡಕ್ಟ್ಸ್. ವಾವ್, ಮೈ ಫೇವ್ರೇಟ್ ಆಯಿತಾ ಅಮೂಲ್ ಅವರ ಮಿಲ್ಕ್ ಪೌಡರ್. ಆಲ್ರೆಡಿ ನಿನ್ನೆ ನಾನು ಟ್ರಯಲ್ ಮಾಡಿದ್ದೀನಿ ಸ್ವಲ್ಪ. ಸೊ ಇಟ್ ಈಸ್ ಅನ್ ಅಮೂಲ್ ಚೆರಿ ವೈಟ್ನರ್. ಸೊ ನಾನು ಇದನ್ನು ಸಾಲಿಡಾಗಿ ಯೂಸ್ ಮಾಡ್ತೀನಿ ಈ ಒಂದು ಮಿಲ್ಕ್ ಮಿಠಾಯಿಗೆ. ಸೊ ಇದು ಚೆನ್ನಾಗಿ ಕುದಿಲಿ. ಆದಮೇಲೆ ಶುಗರ್ ಹಾಕ್ಬಿಡೋಣ. ಒಂದು 5 to 7 ನಿಮಿಷ ಆದರೂ ಹಾಲು ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಇಮಿಡಿಯೇಟಾಗಿ ಬ್ಲೆಂಡ್ ಆಗುತ್ತೆ.
ಸೊ ಅಮೂಲ್ ಅವರು ಮಾಡ್ತಾ ಇರುವಂತಹ ಈ ಒಂದು ಲೈವ್ ಪ್ರೋಗ್ರಾಮಿಂದ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅಕ್ರಾಸ್ ನಮ್ಮ ಇಡೀ ದೇಶದಲ್ಲಿ, ವಿಶ್ವದಲ್ಲೇ ಇದು. ಸೊ ತುಂಬ ಜನ ಲೇಡೀಸ್ಗೆ ಅವರ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ವೇದಿಕೆ ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ಅಮೂಲ್ ಟೀಮ್, ಸ್ಪೆಷಲಿ ನಮ್ಮ ಕನ್ನಡದ ತಂಡಕ್ಕೆ ಥ್ಯಾಂಕ್ ಯು. ಬಿಕಾಸ್ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತಾರೆ, ಯಾವುದೇ ರೀತಿಯ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಂದಿನಿ ಆ್ಯಂಡ್ ದ ಎಂಟೈರ್ ಟೀಮ್ಗೆ. ಸೊ ಈ ಒಂದು ಅವಕಾಶದಿಂದ ಎಷ್ಟು ಜನ ಲೇಡೀಸ್ ಅವರ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡೋ ಥರ ಆಯಿತು. ಇನ್ನೂ ಯಾರಿಗಾದರೂ ಈ ಥರ ಶೋಸ್ ಮಾಡಬೇಕು ಅಂದರೆ ಅಮೂಲ್ ಅದಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ. ಸೊ ಯು ಕ್ಯಾನ್ ರೀಚ್ ಔಟ್ ಟು ದ ಅಮೂಲ್ ಪೇಜ್, ಅಥವಾ ನಾವು ಯಾರ್ಯಾರು ಇಲ್ಲಿ ಮಾಡ್ತಿದ್ದೀವಿ ನಮ್ಮ ಯಾರನ್ನ ಕೂಡ ರೀಚ್ ಮಾಡ್ಬೋದು. ಪಬ್ಲಿಕ್ಸ್ ಯಾರಾದರೂ ಈ ಪೇಜ್ನ ನೋಡ್ತಾ ಇದ್ದರೆ ನಿಮಗೂ ನಿಮ್ಮ ಟ್ಯಾಲೆಂಟ್ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು, ಅವಕಾಶಗಳು ಬೇಕು ಅಂತಂದರೆ ಒಂದು ಬೇಸಿಕ್ ಕ್ರೈಟೀರಿಯಾಸ್ ನೋಡ್ತಾರೆ ಅಮೂಲ್ ಅವರು. ಸೊ ರೀಚ್ ಔಟ್ ಟು ಎನಿ ಅಮೂಲ್ ಟೀಮ್ ಅವ್ರನ್ನ, ಅಥವಾ ನಮ್ಮ ಯಾರನ್ನ ಕೂಡ ರೀಚ್ ಔಟ್ ಮಾಡಿದರೂ ಕೂಡ ನಾವು ರೆಫರ್ ಮಾಡ್ತೀವಿ. ಸೊ ನಿಮ್ಗೇನಾದರೂ ಈ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಡೂ ರೀಚ್ ಔಟ್ ಟು ಅಸ್. ಸೊ ಹಾಲು ಆಲ್ಮೋಸ್ಟ್ ಕುದಿ ಬಂದಿದೆ. ಶುಗರ್ ಹಾಕ್ಬಿಡ್ತೀನಿ ನಾನು. 1 ಲೀಟ್ರ್, ಅರ್ಧ ಲೀಟ್ರ್ ಹಾಲಿಗೆ 1/2 ಕಪ್ ಸಖತ್ ರಿಚ್ ಆಗಿರುತ್ತೆ ಆಯಿತಾ ಇದು ಮಿಲ್ಕ್ ಮಿಠಾಯಿ. ಓಕೆ, ಸ್ವಲ್ಪ ಕಲರ್ ಚೇಂಜ್ ಆಯಿತು. ಬ್ರೌನ್ ಕಲರ್ ಶುಗರ್ ಹಾಕಿದ್ರಿಂದ ಲೈಟಾಗಿ ಬ್ರೌನ್ ಕಲರ್ ಆಯಿತು ಹಾಲು. ಓಕೆ, ಒಂದು 2 ನಿಮಿಷ ಕುದಿಲಿ. ಅಮೂಲ್ ಅವರ ಹಾಲಿನ ಪೌಡರ್, ಅಪ್ಪ ಇಟ್ಸ್ ಸೋ ಗುಡ್. ಇನ್ನೂ ಸ್ವಲ್ಪ ಜಾಸ್ತಿ ತಗೋಣ. ಎಷ್ಟು ರಿಚ್ನೆಸ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ. 1/2 ಕಪ್ ಶುಗರ್ ಹಾಕಿರೋದ್ರಿಂದ 1/2 ಕಪ್ ಅಮೂಲ್ ಹಾಲಿನ ಪೌಡರ್ ಹಾಕೋಣ. ರಿಚ್ ಅಮೂಲ್ ಪ್ಯೂರಿ. ಓಕೆ, 1/2 ಕಪ್ ಇದೆ. ಓಕೆ, ಸೊ ಇದಕ್ಕೇನು ಗೊತ್ತಾ, ನನಗೆ ಸಿಲ್ವರ್ ಲೀಫ್ ಸಿಗಲಿಲ್ಲ. ನಾನು ಅದಕ್ಕೆ ಶುಗರ್ ಕೋಟ್ ಮಾಡೋಣ ಅಂತ ಶುಗರ್ ಪೌಡರ್ ತರಿಸಿದೆ. ಸೊ ಸಿಲ್ವರ್ ಫಾಯಿಲ್ ಇದ್ದರೆ ಫೈನಲ್ ಲುಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಐ ಮೀನ್ ಸಿಲ್ವರ್ ಫಾಯಿಲ್. ಓಕೆ, ಇದು ಚೆನ್ನಾಗಿ ಥಿಕ್ನೆಸ್ ಆಗಬೇಕಿದು. ಹಾಲು ಚೆನ್ನಾಗಿ ಕುದ್ದು ಒಂದು 2 ನಿಮಿಷ ಚೆನ್ನಾಗಿ ಕುದಿಲಿ ಇನ್ನು. ಸೊ ನಾನು ಯಾವಾಗಲೂ ಹೇಳ್ತಾ ಇರೋದೇ ಅಮೂಲ್ ಅವರ ಪ್ರಾಡಕ್ಟು ಎಲ್ಲ ಕಡೆ ಸಿಗ್ತಾ ಇದೆ ಇವಾಗ. ಸೊ ಯಾರ್ಯಾರು ನಾರ್ಮಲ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾರೆ ಇನ್ಸ್ಟೆಡ್ ಆಫ್ ನಮ್ಮ ಅಮೂಲ್ ಪ್ರಾಡಕ್ಟ್ ಸಿಗೋದ್ರಿಂದ ದಯವಿಟ್ಟು ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಖಾಲಿ ಡೈರಿ ಪ್ರಾಡಕ್ಟ್ ಮಾತ್ರ ಅಲ್ಲ, ಬೇರೆ ನಮ್ಮ ಕಿಚನಲ್ಲಿ ಯೂಸ್ ಮಾಡುವ ಸಾಕಷ್ಟು ಪ್ರಾಡಕ್ಟ್ಗಳು ಈಗ ಮಾರ್ಕೆಟಲ್ಲಿದೆ. ಅವ್ರದ್ದೇ ಆದ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಪ್ರತಿಯೊಂದು ಏರಿಯಾದಲ್ಲಿ ಇದ್ದಾರೆ. ಸೊ ಯು ಕ್ಯಾನ್ ರೀಚ್ ಔಟ್. ಆ್ಯಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ಅಮೂಲ್ ಟೀಮ್ಗೆ. ಯಾಕಂದರೆ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಈ ಥರ ಒಂದು ಸ್ಮಾಲ್ ಪ್ರಮೋಷನ್ ಅಥವಾ ಕುಕ್ಕಿಂಗ್ ಕೂಡ ನಮ್ಮ ಏನು ಹೇಳ್ತಾರೆ ಇಂಟ್ಯೂಷನ್ ಪವರ್ನ ಜಾಸ್ತಿ ಮಾಡುತ್ತೆ. ಬಿಕಾಸ್ ಎಲ್ಲ ನಾವು ರನ್ ಮಾಡ್ತಾ ಇರುವಾಗ ಸಡನ್ನಾಗಿ 10 ಮಿನಿಟ್ಸ್ 15 ಮಿನಿಟ್ಸ್ ರೆಸಿಪಿನ ನಾವು ಎಕ್ಸ್ಪ್ಲೋರ್ ಮಾಡೋದು ಕೂಡ ಒಂದು ಅವಕಾಶ ಅಂತ ಹೇಳ್ಬೋದು. ಸೊ ಪ್ಲೀಸ್ ಯಾರ್ಯಾರು ನನ್ನ ಈ ಶೋನ ಲೈವ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೈವ್ ಜಾಯ್ನ್ ಆಗದೇ ಇದ್ದವರು ಈ ರೆಸಿಪಿ ಇರುತ್ತೆ ಅಮೂಲ್ ಪೇಜಲ್ಲಿ, ದಯವಿಟ್ಟು ನೋಡಿ. ಓಕೆ, ಇದನ್ನ 1-2 ನಿಮಿಷ ತಿಕ್ಕಾಗಲಿ. ಬ್ರೌನ್ ಶುಗರ್ ಹಾಕಿರೋದ್ರಿಂದ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಇದೆ, ಲೈಟ್ ಬ್ರೌನ್ ಕಲರ್. ಸೊ ಅಮೂಲ್ ಮಿಲ್ಕ್ ಮಿಠಾಯಿ. ಸೊ ಅದಕ್ಕೆ ಖಾಲಿ ಹಾಲು, ಹಾಲಿನ ಪೌಡ್ರು,
ಸಕ್ಕರೆ, ಆಮೇಲೆ ಅಮೂಲ್ ಅವರ ತುಪ್ಪನ ಸ್ವಲ್ಪ ಲಾಸ್ಟಲ್ಲಿ ಬ್ಲೆಂಡ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ನಾನು. ಇಷ್ಟೇ, ಇದೇ 3-4 ಪ್ರಾಡಕ್ಟ್ ಇಟ್ಕೊಂಡು ಅದ್ಭುತವಾದ ಸ್ವೀಟ್ನ ರೆಡಿ ಮಾಡ್ಬೋದು. ಓಕೆ, ಇನ್ನು 1 ನಿಮಿಷ ಬಿಡೋಣ. ಇದನ್ನು ತಿರುಗಿಸ್ತಾ ಇರಿ, ಆಯಿತಾ? ಕೇಸರಿ ಬೇಕು ಅಂತ ಹೇಳಿದರೆ ಕೇಸರಿ ಯೂಸ್ ಮಾಡ್ಬೋದು, ಸ್ವಲ್ಪ ಕಲರ್ ಟರ್ನ್ ಆಗೋಕ್ಕೆ. ಬಟ್ ನಾನು ಕೇಸರಿ ಯೂಸ್ ಮಾಡ್ತಾ ಇಲ್ಲ. ಯಾರಿಗಾದ್ರೂ ಯೂಸ್ ಮಾಡಬೇಕು ಅಂತಂದರೆ ಕೂಡ ಅದನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಫ್ಲೇಮ್ನ ಕಡಿಮೆ ಮಾಡ್ಕೊತಿದ್ದೀನಿ. ಅಮೂಲ್ನ ಹಾಲಿನ ಪೌಡರ್ನ ಯೂಸ್ ಮಾಡೋಣ. ಇನ್ನು 1 ನಿಮಿಷ. ಅದರಲ್ಲಿ ಬ್ಲೆಂಡ್ ಮಾಡೋಕ್ಕಾಗಲ್ಲ. ಹಾಲು ಚೆನ್ನಾಗಿ ಕುದೀತಾ ಇದೆ. ಅದು ಥಿಕ್ನೆಸ್ ಕೂಡ ಆಗ್ತಾ ಇದೆ. ಓಕೆ, ಸೊ ಅಮೂಲ್ನ ಹಾಲಿನ ಪೌಡರ್ ಹಾಕ್ಬಿಡೋಣ. ಫ್ಲೇಮ್ ಕಡಿಮೆ ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತೀನಿ ನಾನು. ಈಗಲೂ ಕೂಡ ಇದು ಥಿಕ್ನೆಸ್ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಹಾಲಿನ ಪೌಡ್ರು ಮಿಕ್ಸ್ ಆಗಿ ಅದು ಬ್ಲೆಂಡ್ ಆಗಿ ಇವಾಗ ಕಂಪ್ಲೀಟ್ ತಿರುಗಿಸ್ತಾ ಇರಬೇಕು. ಮಿಲ್ಕ್ ಪೌಡರ್ನ ಚೂರು ಯೂಸ್ ಮಾಡೋಣ. ಕಾಲು ಕಪ್ಪೆಲ್ಲ 4 ಸ್ಪೂನ್ ಆಗೋಷ್ಟು ಹಾಕ್ಕೊತಿದ್ದೀನಿ. ಬಿಕಾಸ್ ಆ ಥಿಕ್ನೆಸ್ಗೆ ಬ್ಲೆಂಡ್ ಆದರೆ ಮಾತ್ರ ಅದು ಕನ್ಸಿಸ್ಟೆಂಟಿ ಕರೆಕ್ಟ್ ಬರುತ್ತೆ. ವಾವ್, ಈಗ ಬ್ಲೆಂಡ್ ಆಗ್ತಿದೆ. ಒಂಚೂರು ಚೆನ್ನಾಗಿ ಕುದಿಸ್ಬಿಡೋಣ. 2-3 ನಿಮಿಷ ಕುದಿಸ್ಬಿಟ್ಟು ಥಿಕ್ನೆಸ್ ಬರೋ ತನಕ ಕುದಿಸ್ಬೇಕು. ಹಾಲಿನ ಪೌಡ್ರದು ಗಂಟು ಆಗೋ ಥರ ಆಗುತ್ತೆ. ಚೆನ್ನಾಗಿ ಸ್ಟೇರ್ ಮಾಡಿ, ಚೆನ್ನಾಗಿ ತಿರುಗಿಸ್ಬಿಟ್ಟು ಗಂಟನೆಲ್ಲ
ಎಷ್ಟು ರಿಚ್ ಇದೆ ಆಯಿತಾ ಸ್ವೀಟಲ್ಲಿ. ಎಲ್ಲದೂ ತುಂಬ ಸ್ವೀಟ್ ಇಷ್ಟ ಇರೋರು ಈ ರೆಸಿಪಿನ 100% ಟ್ರೈ ಮಾಡಬೇಕು. ತುಂಬ ಈಸಿ, ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಖಾಲಿ ಹಾಲು, ಹಾಲಿನ ಪೌಡರು, ಸಕ್ಕರೆ, ತುಪ್ಪ. ಸೊ ಸಿಲ್ವರ್ ಲೀಫ್ ಡೆಕೋರೇಷನ್ಗಷ್ಟೇ. ಇದೊಂದು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಿ ಥಿಕ್ನೆಸ್ಸಿಗೆ ಬರಬೇಕು. ಲಾಸ್ಟಲ್ಲಿ ಇನ್ನೊಂಚೂರು ಮಿಲ್ಕ್ ಪೌಡರ್ನ ಹಾಕಿ ಬ್ಲೆಂಡ್ ಮಾಡಿಬಿಡ್ಬೋದು. ಫ್ಲೇಮ್ ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ತಿಕ್ನೆಸ್ಗೆ ಇನ್ನು ಸ್ವಲ್ಪ ಮಿಲ್ಕ್ ಪೌಡರ್ ಹಾಕ್ಕೊತಿದ್ವಿ. ಸೊ ಆಲ್ಮೋಸ್ಟ್ ಥಿಕ್ನೆಸ್ಸಿಗೆ ಬಂದಿದೆ. 2 ನಿಮಿಷದ ನೀಟಾಗಿ ಥಿಕ್ನೆಸ್ಸಿಗೆ ಬಂದು ಡನ್. ಅದು ಸ್ವಲ್ಪ ಗಂಟು ಕಟ್ಕೊಂಡ್ಬಿಟ್ಟಿದೆ. ಸೊ ಗಂಟು ಕಟ್ಕೊಂಡು ಇರೋ ಥರ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಮೇಲೆ ಪೌಡ್ರು ನೀಟಾಗಿ ಬ್ಲೆಂಡ್ ಆಗುತ್ತೆ ಹಾಲು ಜೊತೆ. ವಾವ್,
ಆಲ್ಮೋಸ್ಟ್ ಥಿಕ್ನೆಸ್ ಬಂದಿದೆ. ಇನ್ನು 1 ನಿಮಿಷ ಓಕೆ, 2 ನಿಮಿಷ ಹಿಂಗೆ ಆರಿರಲಿ. ಇದು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ಪ್ಲೇಟಿಗೆ ಅಮೂಲ್ ಅವರ ತುಪ್ಪನ ಸವರ್ಕೊಂಡು ಅದನ್ನು ಬ್ಲೆಂಡ್ ಮಾಡಿಬಿಡೋಣ. 2 ನಿಮಿಷ ಬಿಟ್ಬಿಡ್ಬೇಕು ನಾವು, ಸ್ವಲ್ಪ ಥಿಕ್ನೆಸ್ ಬರಬೇಕದು. ಓಕೆ, ಇದನ್ನು ಮೋಲ್ಡ್ಗೆ ಹಾಕೋರು ಮೋಲ್ಡ್ಗೂ ಹಾಕ್ಬೋದು. ಸ್ವಲ್ಪ ಆರಲಿ, ಇನ್ನು 1 ನಿಮಿಷ. ಸೊ ನನ್ನ ಮಗಳಿಗೆ ಮೋಲ್ಡಲ್ಲಿ ಆಲ್ಮೋಸ್ಟ್ ಥಿಕ್ನೆಸ್ ಬಂದಿದೆ. ಇನ್ನು 1-2 ನಿಮಿಷ ಆರಕ್ಕೆ ಬಿಟ್ಟರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಓಕೆ, ಅಮೂಲ್ ಅವರ ತುಪ್ಪವನ್ನು ನಾನು ಸ್ವಲ್ಪ ಪ್ಲೇಟಿಗೆ ಸವರ್ಕೊತೀನಿ.
ಕೈಗೂ ಒಂಚೂರು ತುಪ್ಪ ಸವರ್ಕೊಂಡು ಸಾಕಂದೆ ಈ ಥರ ಬ್ಲೆಂಡ್ ಆಗುತ್ತೆ. ಒಂದು ಸ್ವಲ್ಪ ಅಮೂಲ್ ಪೌಡ್ರನ್ನ ಆ ಬ್ಲೆಂಡಿಗೆ ಒಂಚೂರು ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ, ಜಾಸ್ತಿ ಬೇಡ. Make a square shape. ಓಕೆ, ಇವಾಗ ನಾವು ಎತ್ತಿಟ್ಕೊಂಡಿರುವಂತಹ ಶುಗರ್ ಪೌಡರ್ನ ಜಸ್ಟ್ ಫಾರ್ ಸ್ಪ್ರಿಂಕಲ್ಗೆ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತೀನಿ. ಲೇಯರ್ದಷ್ಟೇ. ಆ್ಯಕ್ಚುಲಿ ಇಲ್ಲಿ ಸಿಲ್ವರ್ ಲೀಫ್ನ ಯೂಸ್ ಮಾಡೋರು ಮಾಡ್ಬೋದು, ಅದೇ ಚೆನ್ನಾಗಿ ಬರುತ್ತೆ, ಲುಕ್ಕು ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಓಕೆ, ವಿ ಆರ್ ಆಲ್ಮೋಸ್ಟ್ ಡನ್. ಸ್ವಲ್ಪ ಶುಗರ್ ಪೌಡರ್ನ ಹಾಕೋಣ. ಇದು ಆ್ಯಕ್ಚುಲಿ ಈ ಥರ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಪ್ರಾಪರ್ ಕಟ್ಟಿಂಗ್ ಬರುತ್ತೆ. ಸ್ಟೋರ್ ಮಾಡೋರು ಸ್ಟೋರ್ ಕೂಡ ಮಾಡ್ಬೋದು, ಯಾವಾಗ ಬೇಕು ಆವಾಗ ತಿನ್ಬೋದು. ಸ್ವಲ್ಪ ಅಮೂಲ್ ತುಪ್ಪನ ಕೈಗೆ ಸವರ್ಕೊಂಡಿದ್ದೀನಿ ನಾನು. ಓಕೆ, ಸೊ ಅಮೂಲ್ ಅವರ ಮಿಲ್ಕ್ ಮಿಠಾಯಿ ರೆಡಿ ಇದೆ. ಇದನ್ನು ಅರ್ಧ ಗಂಟೆ ಹೀಗೆ ನಾವು ಡ್ರೈ ಬಿಟ್ಬಿಟ್ರೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತದೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕಿದ್ರೂ ಮಾಡ್ಕೋಬೋದು. ಬಟ್ ಇದನ್ನು ಒಂದು ಕಾಲು ಗಂಟೆಯಿಂದ 20 ಮಿನಿಟ್ಸ್ ಹಿಂಗೆ ಬಿಡಬೇಕದು. ಸೊ ಅದು ಪ್ರಾಪರ್ ಶೇಪಲ್ಲಿ ಬರುತ್ತೆ. ಆಮೇಲೆ ನೀವು ಪ್ಯಾಕಿಂಗ್ ಮಾಡಿ ನೀಟಾಗಿ ಸ್ಟೋರ್ ಮಾಡ್ಕೋಬೋದು, ಅಥವಾ ಈ ಥರ ರೋಲ್ ಮಾಡಿ ಕೂಡ ರೋಲರ್ಸ್ ಕೂಡ ಯೂಸ್ ಮಾಡ್ಬೋದು. ಇದ್ರ ಮೇಲೆ ಶುಗರ್ ಪೌಡರ್ ಯೂಸ್ ಮಾಡ್ಬೋದು, ಯಾವ ಶೇಪಲ್ಲಿ ಬೇಕಿದ್ರೆ ಮಾಡ್ಬೋದು. ಮೋಲ್ಡೆಲ್ಲ ಇದ್ದವರು ಹಾರ್ಟ್ ಶೇಪೆಲ್ಲ ಮಾಡ್ಕೋಬೋದು ಮಕ್ಕಳಿಗೆ.
ಸೊ ಅಮೂಲ್ ಅವರ ಮಿಲ್ಕ್ ಮಿಠಾಯಿ ರೆಡಿ ಇದೆ ನಮ್ಮ ಮನೆಯಲ್ಲಿ. ಇನ್ನು ಇಷ್ಟೊಂದು ಪಾಕ ಹಾಗೆ ಇದೆ. ಸೊ ಇದರಲ್ಲಿ ನಾವು ಬೇರೆ ಶೇಪಲ್ಲಿ ಮಾಡ್ಕೊತೀವಿ, ಮಾಡಿ ನನ್ನ ಮಗಳಿಗೆ ಇರ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಲೈವ್ ನೋಡಿದ್ದಕ್ಕೆ. ಆ್ಯಂಡ್ ಇದೇ ಥರ ಜಾಸ್ತಿ ರೆಸಿಪಿಗಳಿಗೋಸ್ಕರ ನಮ್ಮ ಅಮೂಲ್ ಪೇಜನ್ನ ಫಾಲೋ ಮಾಡಿ. ನಾನು ನಿಮ್ಮ ಪ್ರೀತಿಯ ಆ್ಯಂಕರ್ ಅನ್ನು ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯಲ್ಲಿ. ಧನ್ಯವಾದಗಳು.